ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಬಂದು ನನ್ನ ಮಗಂದು ಬರ್ಡೇ ಇದೆ. ಥರ್ಡ್ ಇಯರ್ 3ನೇ ವರ್ಷದ ಬರ್ಡೇ ಇದೆ. ಸೊ ಹಾಗಾಗಿ ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ನಾನ್ ವೆಜ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತು ಬೇಡ, ನಾಳೆ ಮಾಡೋಣ ಅಂತ. ಹಾಗೆ ಇವತ್ತು ನನ್ನ ಮಗನ ಬರ್ಡೇ ದಿನವೇ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ ಇವತ್ತು ದೊಡ್ಡಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಹಾಗಾಗಿ ಅದೇ ಒಂದು ಸ್ಪೆಷಲ್ ಡೇ ನಮ್ಮ ಮಗನ ಬರ್ಡೇ ದಿನ. ಹಾಗಾಗಿ ಇವತ್ತು ಯಾವುದೇ ಥರದ ನಾನ್ ವೆಜ್ ಏನು ಮಾಡ್ತಾಯಿಲ್ಲ. ಸೊ ಹಾಗೆಯೇ ಬರ್ಡೇ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವಾ ದಿನ ಅಂತ ಹೇಳಿಬಿಟ್ಟು ಇವತ್ತು ನಾನು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಕೇಸರಿ ಬಾತು ಮತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಒಂದು ಬಾಣಲಿನಲ್ಲಿ ನಾನೊಂದು 4ರಿಂದ 5 ಸ್ಪೂನ್ ತುಪ್ಪ ಹಾಕ್ತೆ. ತುಪ್ಪ ಕಾದ ನಂತರ ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಅದು ಸ್ವಲ್ಪ ದಪ್ಪ ಆದಮೇಲೆ ಎತ್ತಿಟ್ಕೊಳ್ತೀನಿ. ಅದೇ ಬಾಣಲಿನಲ್ಲೇ ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ರವೆ ಕೂಡ ಹುರಿದು ಇಟ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ. ರವೆ ಚೆನ್ನಾಗಿ ಹುರಿದಿದ್ದಷ್ಟು ಉಪ್ಪಿಟ್ಟೆ ಆಗಿರ್ಬೋದು ಕೇಸರಿ ಬಾತು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹುರಿದ ನಂತರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದೇ ಬಾಣಲಿನಲ್ಲಿ ನಾನು ಒಂದು 5ರಿಂದ 6 ಲೋಟ ನೀರು ಹಾಕ್ಕೊಂಡೆ. ಸೊ ನೀರು ಇಷ್ಟೇ ಹಾಕ್ಕೋಬೇಕಂತ ಏನಿಲ್ಲ, ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ. ಹಾಗೆ ಕುದಿಯೋ ನೀರಿಗೆ ನಾನು ಸ್ವಲ್ಪ ಕಲರ್ ಹಾಕ್ತಾಯಿದ್ದೀನಿ ಕೇಸರಿ. ಸೊ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಹಾಕೋಬೋದು. ಫ್ಲೇವರ್ಸ್ ಸಿಗುತ್ತೆ, ಪೈನಾಪಲ್, ನಿಮಗೆ ಯಾವ ಫ್ಲೇವರ್ಸ್ ಬೇಕೋ ಅದನ್ನು ಕೂಡ ಹಾಕೋಬೋದು. ನಾನು ನಾರ್ಮಲ್ ಕೇಸರಿ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಏಲಕ್ಕಿ ಇಲ್ಲ ಲವಂಗ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದೀತಾ ಇರೋ ನೀರಿಗೇ ನಾನು ಹುರಿದಿಟ್ಕೊಂಡಿರುವಂಥ ರವೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಕೈನಲ್ಲಿ ರವೆ ಹಾಕಬೇಕು, ಇನ್ನೊಂದು ಕೈನಲ್ಲಿ ಸೌಟಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಟ್ಟಿಗೆ ಹಾಕಿಬಿಟ್ರೆ ಏನಾಗುತ್ತೆ, ಗಂಟಾಗೋಗುತ್ತೆ. ಒಂದು ಕೈನಲ್ಲಿ ಸ್ವಲ್ಪನೇ ಸ್ಲೋ ಮಾಡಿಕೊಂಡು ರವೆ ಹಾಕ್ತಾ ಇರಬೇಕು, ಇನ್ನೊಂದು ಕೈಲಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಕಮ್ಮಿ ಆದಮೇಲೆ ಸೊ ಗ್ಯಾಸ್ ಇನ್ನೇನು ಆಫ್ ಮಾಡ್ತಾಯಿದ್ದೀವಿ ಅನ್ನೋ ಟೈಮ್ಗೆ ಕೊನೆಯಲ್ಲಿ ನೀವು ಸಕ್ಕರೆನ ಹಾಕಬೇಕಾಗತ್ತೆ. ಕುದಿಯೋ ನೀರಿಗೆ ಸಕ್ಕರೆನ ಹಾಕಕ್ಕೆ ಹೋಗಬೇಡಿ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆಗಳಲ್ಲಿ ನೀವು ಕೇಸರಿ ಬಾತು ತಿಂದಿರ್ತೀರಲ್ವ, ಸೊ ಸೇಮ್ ಅದೇ ರೀತಿ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೆಸ್ನಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಹಾಗೆಯೇ ನಾನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊನೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ತುಪ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ತುಪ್ಪ ಕಡಿಮೆ ಇದ್ದರೆ ಕಡಿಮೆನೇ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಈಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಕೇಸರಿ ಬಾತು ಕೂಡ ರೆಡಿ ಆಯಿತು. ಹಾಗೆ ಇವಾಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ನಾನು ಒಂದು 3ರಿಂದ 4 ಸ್ಪೂನ್ ಎಣ್ಣೆ. ಸೊ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೋದಿಲ್ಲ, ಕಡಿಮೆನೇ. ಸೊ ಎಣ್ಣೆ ಜಾಸ್ತಿ ಹಾಕಿದಷ್ಟು ಇನ್ನೂ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ, ಬಟ್ ನಾನು ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ವೆಜಿಟೇಬಲ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮು ಮತ್ತು ಗೆಡ್ಡೆಕೋಸು ಮತ್ತು ಟೊಮೆಟೊ, ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮಗೆ ವೆಜಿಟೇಬಲ್ ಯಾವುದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ನ ಹಾಕೋಬೋದು. ನಮ್ಮ ಮನೆಯಲ್ಲಿ ಇರುವಂಥ ವೆಜಿಟೇಬಲ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಥರದ ವೆಜಿಟೇಬಲ್ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಕ್ಯಾಪ್ಸಿಕಮ್ಮು ಮತ್ತು ಗೆಡ್ಡೆಕೋಸನ್ನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ. ಉಪ್ಪು ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಉಪ್ಪಿನಂಶ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪು ಹಾಕಿ ಸೊ ತರಕಾರಿ ಬೇಯಿಸೋದ್ರಿಂದ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದ ನಂತರ ಈಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾವು ತಕ್ಷಣಕ್ಕೆ ತರಕಾರಿ ಹಾಕಿದ ತಕ್ಷಣ ನಾವು ನೀರು ಹಾಕೋಂಗಿಲ್ಲ. ಸ್ವಲ್ಪ ತರಕಾರಿ ಬೇಯಬೇಕು, ಒಂದು ಸ್ವಲ್ಪ ಬೆಂದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಇನ್ನೇನು ಬೆಂದಿದೆ ಅನ್ನೋ ಟೈಮ್ಗೆ ನೀವು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ನೀರನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೀರು ಕುದ್ದ ಮೇಲೆ ನಾವು ರವೆನ ಹಾಕೋಬೇಕಾಗತ್ತೆ. ಸೊ ನಾನು ರವೆನೂ ಕೂಡ ಹುರಿದಿಡ್ಕೊಂಡಿದ್ದೆ ಆಲ್ರೆಡಿ. ರವೆನೂ ಕೂಡ ಅಷ್ಟೇ ಚೆನ್ನಾಗಿ ಹುರಿದಿಡ್ಕೋಬೇಕು. ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ನೀವು ರವೆ ಚೆನ್ನಾಗಿ ಹುರಿದಿದ್ದಷ್ಟು ಉಪ್ಪಿಟ್ಟೆ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು ತುಂಬ ಟೇಸ್ಟಿಯಾಗಿ, ತುಂಬ ಉದುರುವಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ನಾನು ಹುರಿದಿಟ್ಕೊಂಡಿರುವಂಥ ರವೆನ. ಸೊ ಈಗ ನಾನು ರವೆನ ಆ್ಯಡ್ ಮಾಡಿಬಿಟ್ಟು
ಯಾವ ರೀತಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ನೀವು ರವೆ ಹಾಕೋದಕ್ಕಿಂತ ಮುಂಚೆನೇ ಕೊತ್ತಂಬರಿನ ಆ್ಯಡ್ ಮಾಡಿ ಒಂದು ಸರಿ ತಿರುಗಿಸ್ಬಿಟ್ಟು ಒಂದು ಕುದಿ ಬಂದ ಮೇಲೆ ರವೆನ ಹಾಕಬೇಕಾಗತ್ತೆ. ರವೆನೂ ಕೂಡ ಅಷ್ಟೇ ಸ್ಲೋ ಫ್ಲೇಮ್ ಮಾಡಿಕೊಂಡು ಗ್ಯಾಸ್ನ ಸ್ಲೋ ಮಾಡಿಕೊಂಡು ಒಂದು ಕೈನಲ್ಲಿ ರವೆ ಹಾಕಿ ಇನ್ನೊಂದು ಕೈಲಿ ಸೌಟಲ್ಲಿ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ಗಂಟಾಗೋಗುತ್ತೆ. ಹಾಗಾಗಿ ನೀವು ಒಟ್ಟಿಗೆ ರವೆನ ಹಾಕೋಂಗಿಲ್ಲ. ಸೊ ಸ್ವಲ್ಪನೇ ಹಾಕ್ತಾ ಈ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ. ಸೊ ಫೈನಲಾಗಿ ಇನ್ನೂ ಸ್ವಲ್ಪ ನೀರೆಲ್ಲ ಏನಿದೆ ನೋಡಿ ಅದನ್ನೆಲ್ಲ ಕಮ್ಮಿ ಆಗಬೇಕು. ಸೊ ಗ್ಯಾಸ್ ಕಡಿಮೆ ಹುರಿನಲ್ಲಿ ಮಾಡಿಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ರವೆ ಹಾಕಿದ ತಕ್ಷಣ ಕೂಡ ಅದು ಬೇಗನೆ ನೀರೆಲ್ಲ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ. ನೀರು ಕೂಡ ಕಡಿಮೆ ಆಗ್ತಾಯಿದೆ ನೋಡ್ತಾ ಇರ್ಬೋದು. ಇನ್ನು ಸ್ವಲ್ಪ ನೀರಿದೆ, ಅದು ನೀರು ಕಮ್ಮಿ ಆಗಿದ ತಕ್ಷಣವೇ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಆ ಬಿಸಿಗೆ ಚೆನ್ನಾಗಿ ಉಪ್ಪಿಟ್ಟು ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ, ಉದುದ್ರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಸೊ ಯಾರು ಉಪ್ಪಿಟ್ಟು ತಿನ್ನೋದಿಲ್ಲ ಈ ರೀತಿ ಒಮ್ಮೆ ಮಾಡಿಕೊಡಿ. ಸೊ ತಿನ್ನೋದಿಲ್ಲಲ್ಲ ಅವರು ಖಂಡಿತವಾಗ್ಲೂ ತಿಂತಾರೆ. ಸೊ ನಮ್ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಉಪ್ಪಿಟ್ಟು ಮಾಡಿದ್ಮೇಲೆ ನಾನು ಕೇಸರಿಬಾತು ಮಾಡಲೇಬೇಕಲ್ವಾ. ಸೊ ಹಾಗಾಗಿ ನನ್ನ ಮಗನ ಬರ್ಡೇಗೆ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಒಂದು ಉಪ್ಪಿಟ್ಟು ಮತ್ತು ಕೇಸರಿಬಾತು ರೆಡಿ ಆಯಿತು. ಹಾಗೆ ಇವಾಗ ನಾನು ಬರ್ಡೇ ಬಾಯ್ಗೆ ಕೊಡ್ತೀನಿ. ಸೊ ಮಕ್ಕಳಿಗೆ ಈ ರೀತಿ ನಾವು ಒಂದು ಡೆಕೋರೇಟಾಗಿ ಈ ಥರ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಡ್ತಾರಲ್ವ. ಸೊ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಮಾತ್ರ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರಲ್ಲ. ನಾವು ಕೂಡ ಈ ರೀತಿ ಮಾಡಿ ತಿಂದರೆ ಒಂಥರ ನಮಗೂ ಕೂಡ ಖುಷಿ ಆಗುತ್ತೆ. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇವಾಗ ನಾನು ಮಕ್ಕಳಿಗೆ ಕೊಡ್ತೀನಿ. ಸೊ ಬಿಸಿ ಉಪ್ಪಿಟ್ಟು ಮತ್ತು ಕೇಸರಿಬಾತು ರೆಡಿಯಾಗಿದೆ. ಸೊ ನನ್ನ ಮಕ್ಕಳು ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ಬರ್ಡೇ ಬಾಯ್ ಇವಾಗ ಹೊರಗಡೆ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಮಮ್ಮಿಗೆ. ಲವಿ ಹ್ಯಾಪಿ ಬರ್ಡೇ. ನನ್ನ ಬಂಗಾರಿ ಫಸ್ಟ್ ಸ್ವೀಟ್ ತಿಂತು. ತಿನ್ಸು ಚಿನ್ನಮ್ಮ. ಥ್ಯಾಂಕ್ ಯು. ಒನ್ಸ್ ಮೋರ್ ಹ್ಯಾಪಿ ಬರ್ಡೇ ಬಂಟಿ. ಚೆನ್ನಾಗಿದ್ಯಾ? ಸೂಪರಾ? ಟೇಸ್ಟ್ ಮಾಡಿ ಚಿನ್ನಮ್ಮ ಹೇಗಿದೆ ಅಂತ ಹೇಳು. ಸೂಪರಾ? ಚೆನ್ನಾಗಿದ್ಯಾ ಮಧು? ಚೆನ್ನಾಗಿದ್ಯಾ? ಕ್ಯಾಪ್ಸಿಕಮ್ ಅದು ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಎಲ್ಲ ಕಣೋ ಕ್ಯಾಪ್ಸಿಕಮ್. ಅದು ಬಿಡು, ಹ್ಯಾಪಿ ಬರ್ಡೇ ಎಲ್ಲ ಫುಲ್ ಇದು ಮಾಡಿಬಿಡ ಬಿಡು. ಓಕೆ, ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇವಾಗ ನಾನು ಹೇಳಿದೆ ಅಲ್ವಾ ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ಮನೆಯಲ್ಲಿ. ಹಾಗಾಗಿ ಇವಾಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಮ್ಮ ಮನೆಗೆ ಹೋಗಿ ಅಮ್ಮ ಅನ್ನೋ ಕೂಡ ಬರ್ತಾರೆ. ಸೊ ನಾನು ಹೋಗ್ತಾ ಇರೋದು ಫಂಕ್ಷನ್ ಬಂದು ಅಮ್ಮ ಇದ್ದಾರಲ್ಲ, ಅಮ್ಮ ಅಕ್ಕನ ಮನೆಯಲ್ಲಿ ಇವತ್ತು ಫಂಕ್ಷನ್ ಇರೋದು, ಸತ್ಯನಾರಾಯಣ ಪೂಜೆ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಮಕ್ಕಳು ಕೂಡ ಈ ರೀತಿಯಾಗಿ ರೆಡಿಯಾಗಿದ್ದಾರೆ. ಏನು ಏನು ಹಾಂ, ಬಟ್ಟೆ ಗಲೀಜಾಗತ್ತೆ. ಬಟ್ಟೆ ಗಲೀಜಾಗುತ್ತೆ, ಬನ್ನಿ ಈ ಕಡೆ. ಹಾಂ ಓಕೆ ಡನ್. ಬನ್ನಿ ಬನ್ನಿ ಈ ಕಡೆಗೆ, ಬಟ್ಟೆ ಗಲೀಜಾಗತ್ತೆ. ಹ್ಯಾಪಿ ಬರ್ಡೇ ಮುದ್ದು. ನನಗೆ ಕೊಡಲ್ವಾ ಲವಿ? ಯಾಕೆ ಯಾಕೆ ಕೊಡಲ್ವಾ ಅಕ್ಕಂಗೆ? ಅಕ್ಕಂಗೆ ಕೊಡಲ್ವಾ? ಅಕ್ಕ ನಿನ್ನ ಜೊತೆ ಟೂ ಬಿಡ್ತಾಳೆ, ಕೊಡಲ್ವಾ? ಅಕ್ಕಂಗೆ ಸ್ವಲ್ಪ ಕೊಡಮ್ಮನೆ. ಹಾಂ, ನಿಮ್ಮ ಮುದ್ದು ಅಕ್ಕ ಅಲ್ವಾ ಅದು? ನೋಡು ಲಕ್ಕಿನೂ ನೋಡ್ತಾ ಇದ್ದಾಳೆ ನನಗೆ ಬಿಸ್ಕೆಟ್ ಕೊಟ್ಟಿಲ್ಲ ಅಂತ. ಈ ಕಡೆ ಲಿಕ್ಕಿ ನೋಡ್ತಾ ಇದ್ದಾಳೆ. ಯಾರಿಗೂ ಕೊಡಲ್ಲ ಅಂದರೆ ನಿನ್ನ ಜೊತೆ ಟೂ ಬಿಡ್ತಾರೆ. ಅಕ್ಕಂಗೆ ಸ್ವಲ್ಪ ಕೊಟ್ಟು ತಿನ್ನು. ಹಾಂ, ಕೊಡಲ್ವಾ?
ಸುಮ್ಮನೆ ಹಾಂ ಓಕೆ, ಈಗ ಅಮ್ಮ ಮನೆಗೂ ಕೂಡ ಬಂದ್ವಿ. ಇವಾಗ ಹೊರಡೋ ಟೈಮ್ ಬಂತು. ಸೊ ಅಮ್ಮನೂ ಕೂಡ ಎಲ್ಲ ರೆಡಿಯಾಗಿದ್ದಾರೆ, ಹೋಗ್ತಾ ಇದ್ದೀವಿ. ಹಾಗೆ ಒಂದು ಕೊನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಅಮ್ಮನ ಶಾರಿ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತ ಜರ, ಇದು ಬಂದು ನಾವು ಕಾಲೇಜ್ಗೆ ಹೋಗ್ತಿದ್ದಾಗ ಫ್ರೀ ಟೈಮಲ್ಲಿ ನಾವೇ ಮಾಡಿರುವಂಥ ಸೀರೆ, ಅಂದರೆ ಸೀರೆಗೆ ವರ್ಕ್ ಮಾಡಿರೋದು. ಈ ಥರ ಪ್ಲೈನ್ ಸೀರೆ ತೊಗೊಂಡು ನಾವೇ ಡಿಸೈನ್ಸ್ ಎಲ್ಲ ಹಾಕಿಬಿಟ್ಟು ವರ್ಕ್ ಮಾಡಿರೋದು. ತುಂಬ ಸೀರೆ ಮಾಡಿದ್ದೀವಿ. ಸೊ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ತುಂಬ ಲಾಂಗ್ ಗ್ಯಾಪಲ್ಲಿದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಅನ್ನೋದಾದರೆ ಸೊ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಕೂಡ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ. ನೋಡೋಣ, ಅದು ಕಮ್ಮಿಂಗ್. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಇವಾಗ ನಾವು ಮತ್ತೆ ಈಗ ಸತ್ಯನಾರಾಯಣ ಪೂಜೆ ಫೈನಲಾಗಿ ಬಂದ್ವಿ ದೊಡ್ಡಮ್ಮ ಮನೆಗೆ. ಸೊ ಪೂಜೆ ಎಲ್ಲ ನಡೀತಿದೆ, ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಸೊ ಈಗ ನಾವು ಮಹಾಮಂಗಳಾರತಿ ತಗೊಂಡು ಕೈ ಮುಟ್ಕೊಂಡು ಕಾಲು ಹಾಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ತಗೊಂಡು ಹಾಕುಶಿನಿ ಹಾಗೆ ಸ್ವಲ್ಪ ತಾಲ ಹಾಗೆ ಕೂತ್ಕೊಂಡು ಮಾತಾಡಿಕೊಂಡು ಇವಾಗ ಊಟಕ್ಕೆ ಕೂತಿದ್ದೀವಿ. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು. ಹೋಳಿಗೆ ಎಲ್ಲ ಮಾಡಿದರು, ಕಾಯಿ ಹೋಳಿಗೆ ಮತ್ತು ಪಲಾವು, ಮೊಸರು ಬಜ್ಜಿ ತುಂಬ ಚೆನ್ನಾಗಿತ್ತು. ಓಕೆ, ಇವಾಗ ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಮ್ಮ ಮನೆಯಲ್ಲೇ ಇದ್ವಿ. ಹಾಗೆ ಸ್ವಲ್ಪ ಸತ್ಯನಾರಾಯಣ ಪೂಜೆದು ಪ್ರಸಾದ ಎಲ್ಲ ಇತ್ತಲ್ವ, ಹಾಗಾಗಿ ಅವತ್ತಿನ ದಿನ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಮತ್ತು ಕೇಕು ಕೂಡ ಕಟ್ಟಿಂಗ್ ಮಾಡಿಸ್ಲಿಲ್ಲ, ಸೆಲೆಬ್ರೇಷನ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾಡಿದ್ವಿ, ಸಿಂಪಲ್ಲಾಗಿ ಮಾಡಿದ್ವಿ. ಯಾರನ್ನೂ ಕೂಡ ಇನ್ವೈಟ್ ಮಾಡಲಿಲ್ಲ, ಸಿಂಪಲ್ಲಾಗಿ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಮಗನಿಗೆ ಯಾರೆಲ್ಲ ಬರ್ಡೇ ವಿಶೇಷ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ವಿಶೇಷ ಮಾಡಿದ್ದೀರಾ, ಗೊತ್ತಿರೋರು ಪ್ರತಿಯೊಬ್ಬರು ಕೂಡ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ ಒನ್ಸ್ ಮೋರ್ ಥ್ಯಾಂಕ್ ಯು ಹೇಳ್ತೀನಿ. ಸೊ ಹಾಗೆಯೇ ಬರ್ಡೇ ಹೇಗಾಗುತ್ತೆ ನೋಡೋಣ. ಸೊ ಹಾಗೆ ನನ್ನ ಮಗನ ಬರ್ಡೇಗೆ ಏನೆಲ್ಲ ವೆರೈಟಿ ನಾನ್ ವೆಜ್ ಮಾಡಿದ್ದೀನಿ, ಏನೆಲ್ಲ ಮಾಡಿರ್ಬೋದು ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕೆಲವೊಂದಷ್ಟು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಓಕೆ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ಇವತ್ತು ನನ್ನ ಮಗನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ನಾನ್ ವೆಜ್ ಅಂತಲೇ ಹೇಳ್ಬೋದು. ಸೊ ನಾನ್ ವೆಜ್ ಬಂದು ನನ್ನ ಮಗನಿಗೆ ಏನು ಇಷ್ಟ ಅದನ್ನು ನಾನು ಮಾಡಿರೋದು. ಕಬಾಬ್ ಅಂದರೆ ತುಂಬಾ ಇಷ್ಟ, ಇಬ್ಬರು ಮಕ್ಳಿಗೂ ಕೂಡ ಅಷ್ಟೇ. ಕಬಾಬ್ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಬಿರಿಯಾನಿ ಕೂಡ ಮಾಡಿದ್ದೀನಿ. ಸೊ ಬಿರಿಯಾನಿನಲ್ಲಿ 2 ಥರ, ಏಕೆಂದರೆ ಬಿರಿಯಾನಿನಲ್ಲಿ ಜಾಸ್ತಿ ಪೀಸಸ್ನ ಹಾಕಿದ್ರೆ ವೇಸ್ಟ್, ಅಷ್ಟೊಂದು ಟೇಸ್ಟಿ ಇರಲ್ಲ. ಹಾಗಾಗಿ ಸೊ ಕಬಾಬ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಮಕ್ಳಿಗೆ ಏನು ಇಷ್ಟ ಅದನ್ನು ಜಾಸ್ತಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ಲಿವರ್ ಗೊಜ್ಜು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿತ್ತು, ಹಾಗಾಗಿ ಇದು ಕೂಡ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ವೆರೈಟಿ ಮಾಡಿದ್ವಿ. ಸೊ ಬಿರಿಯಾನಿ ಇನ್ನೂ ವಿಷಲ್ ಹೋಗಿಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಪ್ರೆಷರೆಲ್ಲ ಹೋಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ಉದುದ್ರವಾಗಿ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಬಿರಿಯಾನಿ
ನೋಡಿ ಉದ್ರವಾಗಿ ಚೆನ್ನಾಗಿದೆ. ಬಟ್ ನಾನು ಯಾವುದೇ ಥರದ ರೆಸಿಪಿನೂ ಕೂಡ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಆಗೋಯ್ತಲ್ವ, ಹಾಗಾಗಿ ಯಾವುದೂ ಕೂಡ ನಾನು ರೆಕಾರ್ಡ್ ಮಾಡಲಿಲ್ಲ. ಸೊ ನೋಡೋಣ, ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಮಾಡುವ ಬಿರಿಯಾನಿ ಕೂಡ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಯಿತು, ಕಬಾಬು ಕೂಡ ರೆಡಿ ಆಯಿತು. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಮುಗೀತು. ಸೊ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಹೀಗಾಗಿತ್ತು. ಥ್ಯಾಂಕ್ ಯು.